ಇವತ್ತು ನಾವು ಹೋಗ್ತಾ ಇದ್ದೀರಿ ಮಂತ್ರಾಲಯ. ಅಲ್ಲಿ ಮೆಟ್ರೋ ಬಂತು, ಬನ್ನಿ. ಆಮೇಲೆ ಬಸ್ಸಿಗೆ ವೆಯ್ಟ್ ಮಾಡಬೇಕು. ನಾರ್ತ್ ಮೀಲ್ಸ್ ತಗೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇದನ್ನ ಕಾಸ್ಟ್ಯೂಮ್ ಇವಾಲಕ್ಕೆ ನಾನು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ನಾದೈತೆ ಫಸ್ಟ್ ಟೈಮ್. ಮೇನ್ ದೇವಸ್ಥಾನ ಒಳಗಡೆ ಗೋಪುರ 5 ನಿಮಿಷದಲ್ಲಿ ಆಗೋಯ್ತು. ಹತ್ತು ರೂಪಾಯಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. అందరికీ నమస్కారం. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ దీపాన్య బ్లాగ్స్. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀರಿ. ನಾವು ಕೂಡ ಸೂಪರ್ ಆಗಿದ್ದೀರಿ. ಇವತ್ತು ನಾವು ಹೋಗ್ತಾ ಇದ್ದೀರಿ ಮಂತ್ರಾಲಯ. ಸೊ ಆಲ್ರೆಡಿ ಹೊಸಕೋಟೆಯಿಂದ ಟಿನ್ ಫ್ಯಾಕ್ಟ್ರಿವರೆಗೂ ಬಂದಿದ್ದೀರಿ. ಇಲ್ಲಿಂದ ಮೆಜೆಸ್ಟಿಕ್ಗೆ ಮೆಟ್ರೋ ಅಲ್ಲಿ ಹೋಗ್ಬೇಕು. ಮೆಜೆಸ್ಟಿಕ್ ಅಲ್ಲಿ ಇರೋದು ನಮ್ಮ ಬಸ್ಸು. ಸೊ ಬನ್ನಿ ಹೋಗೋಣ. ಮೆಟ್ರೋ ಅಲ್ಲಿ ಮೆಜೆಸ್ಟಿಕ್ ಹೋಗಿ ಅಲ್ಲಿ ಸಿಗ್ತೀವಿ. ಚಲೋ ನೋಡಿ, ಆಲ್ರೆಡಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀರಿ. ಟಿಕೆಟ್ಸು ಆನ್ಲೈನ್ ಅಲ್ಲಿ ತಗೊಂಡಿದ್ದಾಯ್ತು. ಹೋಗ್ಬಿಟ್ಟು ಮೆಟ್ರೋ ಹತ್ತೋಣ ಬನ್ನಿ. ಮೆಟ್ರೋ ಸ್ಟೇಷನ್ಗೆ ಬಂದ್ರಿ. ಟಿನ್ ಫ್ಯಾಕ್ಟ್ರಿಯಲ್ಲಿ ಮೆಟ್ರೋ ಬಂತು, ಬನ್ನಿ. ಏನೋ ಫುಲ್ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟವ್ರೆ ಮೆಟ್ರೋ ಮೇಲೆಗಡೆ. ನಂದನಾ ಪ್ಯಾಲೇಸ್ ಅವ್ರದ್ದು ಫುಲ್ ಅಡ್ವರ್ಟೈಸ್ಮೆಂಟ್. ಚಲೋ ಹೋಗೋಣ. ಜಸ್ಟ್ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇಂದ ಆಚೆ ಬಂದ್ವಿ. ಸೊ ಆಚೆ ಹೋಗ್ಬಿಟ್ಟು ಸ್ವಲ್ಪ ಏನಾನ ಲೈಟಾಗೆ ಊಟ ಗೀಟ ಮಾಡ್ಬಿಟ್ಟು ಆಮೇಲೆ ಬಸ್ಸಿಗೆ ವೆಯ್ಟ್ ಮಾಡಬೇಕು. ನೋಡೋಣ 10:15 ಇರೋದು ನಮ್ಮ ಬಸ್ಸು. ಕರೆಕ್ಟ್ ಟೈಮಿಗೆ ಬರುತ್ತಾ ಇಲ್ಲ ಲೇಟಾ ಏನು ಕತೆ ಅಂತ ನೋಡೋಣ. ಸೊ ಬನ್ನಿ, ಇವಾಗ ಆಚೆ ಹೋಗ್ಬಿಟ್ಟು ಏನಾನ ಲೈಟಾಗಿ ತಿನ್ನೋಣ. ಮೆಟ್ರೋ ಸ್ಟೇಷನಿಂದ ಆಚೆ ಬಂದು ನಮ್ಮ ಪಿಕಪ್ ಪಾಯಿಂಟ್ ಅಂತ ಬಂದ್ವಿ. ಅಲ್ಲೇ ಪಕ್ಕದಲ್ಲೊಂದು ಉಡುಪಿ ಹೋಟ್ಲಿತ್ತು. ಸೊ ಬಂದು ಊಟ ಮಾಡ್ತಾಯಿದ್ದೀರಿ. ನಾನು ನಾರ್ತ್ ಮೀಲ್ಸ್ ತೊಗೊಂಡಿದ್ದೀನಿ. ಮೇಡಮ್ ರೋಟಿ ಕರಿ ತೊಗೊಂಡಿದ್ದಾರೆ. ಅದರಲ್ಲಿರೋ ಸೂಪ್ನ ಎತ್ಕೊಂಡು ಕುಡಿತಾ ಇದ್ದಾರೆ. ಊಟ ಮಾಡಿಬಿಟ್ಟು ಪಕ್ಕದಲ್ಲೇ ಇರೋದು ಪಿಕಪ್ಪು. ಅಲ್ಲೋಗಿ ವೆಯ್ಟ್ ಮಾಡಿಕೊಂಡು ಆಮೇಲೆ ಬಸ್ ಬಂದಿದೆ ಹತ್ಬಿಟ್ಟು ಹೋಗ್ತಾ ಇರೋದು. ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಓಕೆ ಗಾಯ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ರಿ. ಅಷ್ಟೊತ್ತಿಗೆ ಬಸ್ ಕೂಡ ಬಂತು. ಬಸ್ಸು ಇವಾಗ ತಾನೇ ಹತ್ತಿದ್ದೀವಿ. ಬಿಟ್ಟಿದೆ ಮೆಜೆಸ್ಟಿಕ್ಕು. ಚೆನ್ನಾಗಿದೆ ಒಂಥರ ಬಸ್ಸು. AC ಸ್ಲೀಪರು. ವೆಂಚರ್ ಟ್ರಾನ್ಸ್ಪೋರ್ಟ್ ಅಂತೆ. ಚೆನ್ನಾಗಿದೆ ನೋಡಿ. ಮೇಡಮ್ಮು ಕುತ್ಕೊಂಡು ಚಳಿ ಆಗ್ತೈತಂತೆ. ಸೊ ಚಲೋ ನೋಡಿ, ಬಿಟ್ಟಿದ್ದೀವಿ ಮೆಜೆಸ್ಟಿಕ್. ಓಕೆ, ಬೆಳಗ್ಗೆ 5:15 ಮಂತ್ರಾಲಯ ರೀಚ್ ಆಗ್ತೀವಂತೆ. ನೋಡೋಣ 5:15 ರೀಚ್ ಆಗ್ತೀವೋ 6 ಗಂಟೆ ಆಗುತ್ತೋ. ಸೊ ಬೆಳಗ್ಗೆ ಅಲ್ಲಿ ರೀಚ್ ಆದಮೇಲೆ ಸಿಗ್ತೀವಿ. ಓಕೆ, ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೈಸ್. ಸೊ ಮಂತ್ರಾಲಯಕ್ಕೆ ಬಂದುಬಿಟ್ರಿ. 6 ಗಂಟೆಗೆ ಬರಬೇಕಾಗಿತ್ತು ಬಸ್ಸು. 7 ಗಂಟೆಗೆ ಕರ್ಕೊಂಬಂದುಬಿಟ್ಟ. ಸೊ ಬಂದಿದ್ದೆ, ಸ್ವಲ್ಪ ವಾಶ್ರೂಮ್ಗೆಲ್ಲ ಅರ್ಜೆಂಟ್ ಆಗ್ತಾಯಿತ್ತು. ಸೀದಾ ರೂಮಿಗೆ ಬಂದುಬಿಟ್ಟು ಚೆಕ್ಕಿನ್ ಆಗಿಬಿಟ್ಟು ಎಲ್ಲ ಮುಗಿಸ್ಕೊಂಡ್ರಿ. ಸೊ ನೋಡಿ, ಇದೇ ನಮ್ಮ ರೂಮು. ಮೇಡಮ್ ಆಲ್ರೆಡಿ ರೆಸ್ಟ್ ತೊಗೊಂತಾರೆ. ಡಬಲ್ ಬೆಡ್ ಇಲ್ಲ ಅಂದ್ಬಿಟ್ಟು 3 ಬೆಡ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ರೂಮು. ಆ್ಯಕ್ಚುಲಿ ಲಾಸ್ಟ್ ಟೈಮು ನಾವು ಫ್ರೆಂಡ್ಸ್ ಜೊತೆ ಬಂದಾಗೂ ಇದೇ ರೂಮಲ್ಲಿ ಸ್ಟೇ ಆಗಿದ್ದು. ಸೊ ಅದರಿಂದ ಡೈರೆಕ್ಟ್ ಇಲ್ಲೇ ಬಂದು ಇಲ್ಲೇ ಬುಕ್ ಮಾಡಿಬಿಟ್ರಿ. ದೇವಸ್ಥಾನ ಕೂಡ ಇಲ್ಲೇ ಹತ್ತಿರದಲ್ಲೇ ಇರೋದು. ಹಿಂಗೋಗಿ ರೈಟ್ ತೊಗೊಂಡ್ರೆ ದೇವಸ್ಥಾನ. ಸೊ ಸೀದಾ ಇಲ್ಲಿಗೆ ಬಂದುಬಿಟ್ರಿ. ಚೆನ್ನಾಗಿದೆ ರೂಮ್. 1500ಗೆ ಬಾತ್ರೂಮ್ ಎಲ್ಲ ಇದೆ. ಹಾಟ್ ವಾಟರ್ ಇದೆ. ಸೊ ಚಲೋ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗುವಾಗ సిక్కివి. గుడ్ మార్నింగ్ గైస్. సో రూమ్కి వచ్చినాం, రెడీ అయినాం, స్నానం అంతా అయిపోయి. సో ఇది నా కాస్ట్యూమ్ ఇవాళకి. అండ్ మా ఆయన వచ్చేసి పని చేసుకున్నారు. సో ఇది మా ఆయన అవుట్ఫిట్. ಫುಲ್ ಪಂಚೆ, ವೈಟ್ ಪಂಚೆ, ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ವಿ.
ಸೊ ಬನ್ನಿ ದರ್ಶನಕ್ಕೆ ಹೋಗೋಣ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೇವಸ್ಥಾನ ಎಲ್ಲ ತೋರಿಸ್ತೀವಿ. ಬನ್ನಿ ಹೋಗೋಣ. ಗೈಸ್, ದೇವಸ್ಥಾನ ಎಂಟ್ರೆನ್ಸು ನೋಡಿ, ಅದೇ ದೇವಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಬನ್ನಿ ಒಳಗಡೆ ಹೋಗೋಣ. ಇವಾಗ ದರ್ಶನ ಮಾಡಿಕೊಂಡು ಬರೋಣ. ನೋಡಿ, ದೇವಸ್ಥಾನ ಎಂಟ್ರೆನ್ಸ್ ಆಗಿದೆ. ಈ ಥರ ಮಸ್ತಾಗಿದೆ ರಾಘವೇಂದ್ರ ಸ್ವಾಮಿ ಟೆಂಪಲ್. ಎಲ್ಲ ಈ ಥರ ಚಿತ್ರಗಳು. ನಾನು ಆ್ಯಕ್ಚುಲಿ ಯಾವಾಗೋ 7th 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಫ್ಯಾಮಿಲಿ ಜೊತೆ ಬಂದಿದ್ದು ಮಂತ್ರಾಲಯಕ್ಕೆ. ಅದಾದಮೇಲೆ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಬಂದಿದ್ರಿ. ಆದಮೇಲೆ ಮತ್ತೆ ಇವಾಗ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾದೈತೆ ಫಸ್ಟ್ ಟೈಮ್ ಮಂತ್ರಾಲಯ. ಮೇಡಮ್ದಾದರೆ ಫಸ್ಟ್ ಟೈಮ್ ಮಂತ್ರಾಲಯ. ನೋಡಿ, ಫೀಲೇ ಬೇರೆ ಇಲ್ಲಿ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಚೆನ್ನಾಗಿ ಮಾಡಿದ್ದಾರೆ. ನಾನು ಅವಾಗ 7th ಅಲ್ಲಿದ್ದಾಗ ಫ್ಯಾಮಿಲಿ ಜೊತೆ ಬಂದಾಗ ಏನೂ ಇರಲಿಲ್ಲ, ಸಿಂಪಲಾಗಿ ಒಂದಿತ್ತು. ಆದಮೇಲೆ ಲಾಸ್ಟ್ ವರ್ಷ ಬರ್ತೀನಿ, ಫುಲ್ಲು ಚೇಂಜು. ಸಕ್ಕತ್ತಾಗಿ ಮಾಡಿದ್ದಾರೆ. ಮಂತ್ರಾಲಯನ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ನೋಡಿ ಏನು ಸಕ್ಕತ್ತಾಗೈತೆ. ದೇವಸ್ಥಾನ ಸುತ್ತಲೂ ಇದು ಈ ಥರ ಒಂದೊಂದು ಇದರಲ್ಲೂ ಒಂದೊಂದು ಚಿತ್ರ. ಅದು ಎಂಟ್ರೆನ್ಸು. ನೈಟ್ ಟೈಮ್ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಲೈಟಿಂಗಲ್ಲಿ ನೈಟ್ ಟೈಮ್ ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಒಳಗಡೆ ವಿಡಿಯೋ ಮಾಡ್ಬೋದಾ ಏನೋ ಅಂತ ಗೊತ್ತಿಲ್ಲ, ಆದರೆ ಮಾಡ್ತೀನಿ. ಇಲ್ಲಾಂದರೆ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಸಿಗ್ತೀನಿ. ಸರ್ವ ಸೇವಾ ಟಿಕೆಟ್ ತೊಗೊಂಡಿದ್ದೀವಿ ನಾವು. ಸೊ ಜನ ಇದ್ದಾರಂತೆ, ಇವತ್ತು ಗುರುವಾರ ಬೇರೆ. ಸೊ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗ್ತಾ ಇರಿ. ನೋಡೋಣ ಎಷ್ಟೊತ್ತಾಗುತ್ತೋ ದರ್ಶನ. ಇಲ್ಲಿಂದಾನೆ ಎಂಟ್ರಿ. ಬನ್ನಿ ಹೋಗೋಣ. ಮೇನ್ ದೇವಸ್ಥಾನ ಒಳಗಡೆ ಗೋಪುರ ನೋಡಿ, ಇದೆ ದೇವಸ್ಥಾನ. ದರ್ಶನ ಎಲ್ಲ ಮುಗೀತು. ದರ್ಶನ ಮಾಡ್ಕೊಂಡು ಇವಾಗ ತಾನೇ ಆಚೆ ಬಂದ್ವಿ. ಸೇವಾ ಟಿಕೆಟ್ ತೊಗೊಂಡಿದ್ವಲ್ಲ, ಅದರಿಂದ ದರ್ಶನ 5 ನಿಮಿಷದಲ್ಲಿ ಆಗೋಯ್ತು. ಚೆನ್ನಾಗಾಯ್ತು ದರ್ಶನ. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ಟು ಇಲ್ಲಿ ತೀರ್ಥ ಕೊಡ್ತವ್ರೆ. ತೀರ್ಥ ಎಲ್ಲ ಇಸ್ಕೊಂಡು ಅಕ್ಷತೆ ಇಸ್ಕೊಂಡು ಬಂದ್ವಿ. ಆಚೆ ಪ್ರಸಾದ ಕೊಡ್ತಾರಂತೆ ಅಲ್ಲೆಲ್ಲ ರೂಮ್ ನಂಬರ್ 10 ಹತ್ರ. ಆಮೇಲೆ ಅಲ್ಲಿ ಏನೋ ಅಷ್ಟು ಜನ ಕ್ಯೂ ಅಲ್ಲಿ ನಿಂತವ್ರೆ, ಏನೋ ಅಂತ ಗೊತ್ತಿಲ್ಲ, ನೋಡೋಣ. ನೋಡಿ ದೇವಸ್ಥಾನ. ಜನ ಇವತ್ತು ಗುರುವಾರ ಅಲ್ಲ, ಜನ ಸಕ್ಕತ್ತಾಗವ್ರೆ. ಕ್ರೌಡ್ ಮಾತ್ರ ಸಕ್ಕತ್ತಿದ್ದಾರೆ, ತುಂಬ ಜನ ಅವ್ರೆ. ನೋಡಿ, ದರ್ಶನ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಒಂದಷ್ಟು ದೇವಸ್ಥಾನಗಳಿದ್ದಾವೆ. ಎಲ್ಲ ಒಳಗಡೆ ಹೋಗಿ ಬಂದ್ವಿ. ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದ್ರಿ. ಅಲ್ಲಿ ಕೌಂಟರ್ ನಂಬರ್ 10 ಇದೆ, ಅಲ್ಲಿ ಪ್ರಸಾದ ಕೊಡ್ತಾರೆ. ಹೋಗಿ ಪ್ರಸಾದ ಇಸ್ಕೊಳ್ಳೋಣ. ಇಲ್ಲೇನೋ ಪರ್ಫಾರ್ಮೆನ್ಸ್ ನಡೀತಾ ಐತೆ, ಭರತನಾಟ್ಯ. ನೋಡೋಣ, ಪ್ರಸಾದ ಇಸ್ಕೊಂಬಂದು ಆಮೇಲಿಕ್ಕೆ ನೋಡೋಣ ಏನು ಮಾಡ್ತಾರೆ ಅಂತ. ಚಲೋ, ಫಸ್ಟ್ ಪ್ರಸಾದ ఇసుకోమనబడాను అల్లే. గైస్ మా ఆయన వెళ్ళిండు ప్రసాదం తీసుకురానికి. రాఘవేంద్ర స్వామి ఇది మా మంత్రాలయ ప్రసాదం చాలా బాగుంటుంది. ఆరెంజ్ కలర్ స్వీట్ ఇష్టం. వస్తున్నాడు, వచ్చిండు. ನಮ್ಮ ಸೇವಾ ಟಿಕೆಟ್ಗೆ ಒಂದು ಶಾಲು ಪ್ರಸಾದ. ಟಿಕೆಟ್ಗೆ ಇಷ್ಟು ಪ್ರಸಾದ ಕೊಡ್ತವ್ರೆ. ಎಕ್ಸ್ಟ್ರಾ ಬೇಕು ಅಂದರೆ ಆಚೆ ಸಿಗುತ್ತೆ, ತೊಗೊತೀವಿ ನಾವು. ಇನ್ನೂ ಸ್ವಲ್ಪ ಆಚೆ ಹೋಗ್ಬಿಟ್ಟು ತೊಗೊಳ್ಳೋಣ. ಬನ್ನಿ ಹೋಗೋಣ. ಚಲ್ಲ ಇಚ್ಚಿಂದ್ರು. ಯಾ, వేసుకో ప్రసాదం ఇటీ. వైట్ ఇచ్చి ఉంటే బాగుంటుండే, మ్యాచ్ అయిపోతుండే. ಪರವಾಗಿಲ್ಲ. ದೇವಸ್ಥಾನದಲ್ಲಿ ಯಾವ ಕಲರ್ ಆದ್ರೆ ಏನು, ಒಂದು ಶಲ್ಯ ಪ್ರಸಾದ ಟಿಕೆಟ್ಗೆ ಮತ್ತೆ ದರ್ಶನ ಅಂತೂ ಸಕ್ಕತ್ತಾಗಾಯ್ತು. ಸೊ ಬನ್ನಿ ಇವಾಗ ಆಚೆ ಹೋಗ್ಬಿಟ್ಟು ಇನ್ನೊಂದಷ್ಟು ಪ್ರಸಾದ ತಗೊಂಡು ಹೋಗೋಣ. ಕಮ್, ಲೆಟ್ಸ್ ಗೋ. ಸೊ ಗೈಸ್, ಪ್ರಸಾದ ಇಸ್ಕೊಂಬಂದು ಇಲ್ಲಿ ಭರತನಾಟ್ಯ ಏನೋ ಪರ್ಫಾರ್ಮೆನ್ಸ್ ನಡೀತೈತೆ, ಇಲ್ಲೇ ಕುತ್ಕೊಂಡಿದ್ದೀವಿ. ಸೊ ಸ್ವಲ್ಪ ಪ್ರಸಾದ ತಿಂದು ಆಮೇಲೆ
ಪರ್ಫಾರ್ಮೆನ್ಸ್ ನೋಡೋಣ. ನೋಡಿ ಗಾಯ್ಸ್, ಅದೇ ದೇವರು ಒಳಗಡೆ ಗರ್ಭಗುಡಿಯಲ್ಲಿರೋದು. ಸೊ ಅದು ಈ ಥರ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಇದೇ ದೇವಸ್ಥಾನ. ಇವತ್ತು ಸಿಕ್ಕಾಪಟ್ಟೆ ಜನ ಅವರೇ, ಗುರುವಾರ ಅಂತ. ಇದೆಲ್ಲ ಮುಗೀತು. ಒಂದು ಸ್ವಲ್ಪ ಹೊತ್ತು ಭರತನಾಟ್ಯ ನೋಡಿಕೊಂಡು ಆಚೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಆಚೆ ಬಂದ್ರಿ, ಆಚೆ ಬಂದು ಈ ಕಡೆಯಿಂದ ಲುಕ್ ನೋಡಿ ಹೆಂಗೆ ಕಾಣಿಸುತ್ತೆ ಇದು. ಜನ ನೋಡಿ ಹೆಂಗವ್ರೆ. ಆಮೇಲೆ ಆ ಕಡೆ ಈ ಕಡೆ ಆ ಫ್ರೇಮು, ಆ ಗೋಪುರ ಎಲ್ಲ ಸಗಲ ಕಾಣಿಸ್ತದೆ ನೋಡಿ. ಈಗ ಎಷ್ಟು ಜನ, ಸಿಕ್ಕಾಪಟ್ಟೆ ಜನ ಅವರಪ್ಪ ನೋಡಿ. ದೇವಸ್ಥಾನ ಎಂಟರೆನ್ಸ್ ಇಲ್ಲೂ ಕೂಡ ಈ ಥರ ಡಿಸ್ಪ್ಲೇ ಆಗ್ತಾ ಇರ್ತದೆ. ದೇವರಲ್ಲಿ ಕಾಣಿಸ್ತದೆ, ಕ್ಯಾಮ್ರಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಮಂಚಾಲಮ್ಮ ಸನ್ನಿಧಿ ಅಂತ. ಅಲ್ಲೊಂದು ಸ್ವಲ್ಪ ದರ್ಶನ ಮಾಡಿಕೊಂಡು ಹೋಗೋಣ. ನೋಡಿ, ಇದು ಮಂಚಾಲಮ್ಮ ಸನ್ನಿಧಿ ದೇವರು. ನೋಡಿ ಗಾಯ್ಸ್, ದೇವಸ್ಥಾನ ಮುಂದೆಗಡೆನೆ ಇಲ್ಲಿ ಪ್ರಸಾದ ಕೌಂಟ್ರು. ಫುಲ್ಲು ಕ್ಯೂ ಇದೆ ಇದಕ್ಕೆ. ನೋಡಿ, ಇಲ್ಲೇ ಬ್ಯಾಗುಗಳು ತೊಗೊಬೇಕು. 10 ರೂಪಾಯಿ, 10 ರೂಪೀಸ್ ಬ್ಯಾಗು ತೊಗೊಂಡು ಅಲ್ಲಿ ಒಳಗಡೆ ಹೋಗಿ ಪ್ರಸಾದ ತೊಗೊಬೇಕು. ಸೊ ಇವಾಗ ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಡು ಬರ್ತೀರಿ. ಮೇಡಮ್ ಇಲ್ಲೇ ಎಲ್ಲನ ನೆರಳಲ್ಲಿ ಸೈಡಲ್ಲಿ ಕುತ್ಕೊಂತಾರೆ ನೋಡಿ. ಪ್ರಸಾದ ತೊಗೊಂಡು 4 ಲೈನು ದಾಟ್ಕೊಂಡು ಅಲ್ಲಿ ಹೋಗ್ಬೇಕು ಪ್ರಸಾದ ತೊಗೊಂಡು. ಒಬ್ಬರಿಗೆ 2 ಪ್ಯಾಕೆಟ್ ಅಂತ 30 ರೂಪಾಯಿ ಒಂದು ಪ್ಯಾಕೆಟು, 4 ಪೀಸ್. ಗಾಯ್ಸ್, ಪ್ರಸಾದ ಎಲ್ಲ ತೊಗೊಂಡು ಜಸ್ಟ್ ರೂಮಿಗೆ ಬಂದ್ವಿ. ಪ್ರಸಾದ, ಆಮೇಲೆ ನಮ್ಮ ಸಿರಿ ಸಾರಾಗೆ ಒಂದು ಸ್ವಲ್ಪ ಆಟ ಸಾಮಾನು, ಹಾಂ, ಸೊ ಒಂದೆರಡು ಆಟ ಸಾಮಾನು ತೊಗೊಂಡು ಪ್ರಸಾದ ತೊಗೊಂಡು ರೂಮಿಗೆ ಬಂದ್ವಿ. ಸ್ವಲ್ಪ ಹೊತ್ತು ಒಂದು 15-20 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲಿಕ್ಕೆ ಇಲ್ಲೇ ಸುತ್ತಮುತ್ತ ಒಂದು 5 ದೇವಸ್ಥಾನಗಳಿದ್ದಾವೆ. ಆಟೋಗಳವ್ರ ಹತ್ರ ಮಾತಾಡಿಕೊಂಡು ಹೋಗ್ಬಿಟ್ಟು ಆ ದೇವಸ್ಥಾನ ನೋಡ್ಕೊಂಬರ್ಬೇಕು. ಸೊ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಇದು ಆಲ್ರೆಡಿ ಲೆಂತ್ ಆಗೋಗಿರುತ್ತೆ ವಿಡಿಯೋ, ಅದು ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್. Bye.